ಹಿಂಗಿರುತ್ತೆ ಆಕ್ಷನ್ ಪ್ಲಾನ್ ಅಂದ್ರೆ. ಏನಿಲ್ಲ, ಸಿಂಪಲ್ ನೋಡ್ಕೊಳ್ರಿ, ಬರ್ಕೊಳ್ಳೋದೇನ್ ಬೇಡ. ಇಷ್ಟು ಡೀಟೇಲ್ಡ್ ಆಗಾದ್ರು ಮಾಡ್ಬೋದು, ಇನ್ನು ಶಾರ್ಟ್ ಆಗಾದ್ರೂ ಮಾಡ್ಬೋದು. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ, ಅದು ಕಮಿಟ್, ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ ನನ್ನ ವಿಚಾರದಲ್ಲಿ. 5:30 ಇಂದ 6:00 ಓದ್ತೀನಿ, 5:30 to 6:30. ಅರ್ಧ ಗಂಟೆ ಬ್ರೇಕ್, ಏನಾದ್ರೂ ಮನೆ ಕೆಲಸ ಗಿಲ್ಸ ಇದೆ ಅದು ಇದು ಮಾಡ್ತೀರಿ. ನಿಮಗೆ ಓದಕ್ಕೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟಿದ್ದಾರೆ ಅನ್ನೋಂಥವ್ರಿಗೆ ಟೈಮ್ ಟೇಬಲ್ ಇದು. ಇಲ್ಲಪ್ಪ ನಮ್ಮ ಮನೇಲಿ ಗದ್ದೆ ಕೆಲಸ ಇದೆ, ಅದಿದೆ ಇದಿದೆ, ಮತ್ತೆ ಚೇಂಜ್ ಮಾಡೋಣ. ಅದಕ್ಕೆ ಈ 10 ಗಂಟೆನೆ ಓದ್ಬೇಕು ಅಂತ ಏನಿಲ್ಲ, 10 hours ಓದ್ಬೇಕು ಅಂತ ಇಲ್ಲ. ಖಾಲಿ ಇದೀರಿ, ಓದಕ್ಕಂತಾನೆ ನನಗೆ ಬಿಟ್ಟಿದ್ದಾರೆ ಅನ್ನೋರ್ ಕೈ ಎತ್ರಿ. ಓದಕ್ಕಂತಾನೆ ಸ್ವಾತಂತ್ರ್ಯ ಇದೆ ನೋಡ್ರಿ, ಇಷ್ಟು ಜನ ಇದ್ದಾರೆ. ಇವ್ರು ಕಳ್ಳರು 10 ಗಂಟೆ ಓದ್ಲೇಬೇಕು. ಇಷ್ಟು ದಿನ ಎಷ್ಟು ಓದಿದಾರೋ ಗೊತ್ತಿಲ್ಲ, ಬಟ್ ಫ್ರಮ್ ಟುಮಾರೋ 10 ಗಂಟೆ ಓದ್ಬೇಕು. ಇಲ್ಲ ಸರ್ ನಮ್ ಕಾಲೇಜ್ ಇದೆ, ನಾನು ವರ್ಕ್ ಮಾಡ್ತೀನಿ ಅನ್ನೋರು ಎಷ್ಟು ಜನ ಇದೀರಿ? ಕೈ ಎತ್ರಿ. ಎಷ್ಟು ಜನ ಇದ್ದೀರಾ? ನಿಮಗೆ ಟೈಮ್ ಕಟ್ ಆಗತ್ತೆ. ಕಟ್ ಅಂತಂದ್ರೆ ಅರ್ಧ ಗಂಟೆ 1 ಗಂಟೆ ಅಲ್ಲ, ಮಿನಿಮಮ್ 4-5 ಗಂಟೆ ಓದ್ಲೇಬೇಕು. ನೀವು 5 ಗಂಟೆಗಿಂತ ಕಡಿಮೆ ಅವರ್ ಸ್ಟಡಿ ಮಾಡ್ತಿದ್ದೀರಿ ಅಂದ್ರೆ ಈ ಫೀಲ್ಡಲ್ಲಿ ಇಲ್ಲ ಅಂತ. ಸುಮ್ಮನೆ ಅಪ್ಲಿಕೇಶನ್ ಹಾಕೋದು, 3 ಲಕ್ಷ ಅಪ್ಲಿಕೇಶನ್ ಬಂತು, 5 ಲಕ್ಷ ಅಪ್ಲಿಕೇಶನ್ ಬಂತು ಮಾಡಿಸ್ಬಿಡ್ರಿ. ನೀವು 5 hour ಓದ್ತಾ ಇರಬೇಕು. ವರ್ಕಿಂಗ್ ಪೀಪಲ್ ಆದ್ರೆ, ಸ್ಕೂಲ್ ಸ್ಟೂಡೆಂಟ್ಸ್ ಆದ್ರೆ, ಖಾಲಿ ಓದಕ್ಕೆ ಕೂತಿದ್ದೀನಿ ಅಂದ್ರೆ ಇಷ್ಟು ಅವರ್ ಓದ್ಲೇಬೇಕು. ನೋಡ್ರಿ, ಅದಕ್ಕೆ ಅಡಿಷನ್ ಹೇಳ್ಬಿಡ್ತೀನಿ, 8 ಗಂಟೆ ನಿದ್ದೆ ಮಾಡ್ರಿ, ನೋ ಇಶ್ಯೂ. ನಾನು ನಿದ್ದೆ ಮಾಡೋದು ಕಡಿಮೆ ಮಾಡ್ರಿ ಏನಲ್ಲ, 10ಕ್ಕೆ 8 ನಿದ್ದೆ ಆಡಾದ್ರೆ 18 ಗಂಟೆ ಆಯ್ತು. ಎಷ್ಟು ಮಾಡ್ಬೋದು ಕೆಲ್ಸಗಳು ಅಂದ್ರೆ ಒಂದು ಪ್ಲಾನ್ ಬೇಕು, ಬೇರೆದೆಲ್ಲದನ್ನು ಬಿಟ್ಬಿಡ್ಬೇಕು.